ಗುರುಮಾಂತಪ್ಪಗಳವರಿಗೆ, ನಮ್ಮ ಶಂಕರಾನಂದಪ್ಪಗಳವರಿಗೆ, ಅಮರೇಶ್ವರಪ್ಪಗಳವರಿಗೆ ಮತ್ತು ಎಲ್ಲ ಪೂಜ್ಯರಿಗೆ, ಎಲ್ಲ ಹಿರಿಯರಿಗೆ, ತಮಗೆಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ ಗುರುಮಾಂತಪ್ಪಗಳವರ ಆಶೀರ್ವಚನವನ್ನು ನಾವೆಲ್ಲರೂ ಪಡೆದುಕೊಂಡಿವಿ. ಅವ್ರು ಮಾತಾಡಿದ ಬಳಿಕ ಏನು ಮಾತಾಡೋ ಅವಶ್ಯಕತೆ ಇಲ್ಲ. ಅವ್ರು ಬರ್ತಾರಂತಂದ ತಕ್ಷಣವೇ ನಮಗೆ ಬಹಳ ಸಂತೋಷ ಆಗ್ಯದ. ಅವರು ಇನ್ನೂ ನಮ್ಮ ಬಸವಾನಂದ ಸ್ವಾಮೀಜಿಯವರು ಸೂಕ್ಷ್ಮ ಹೇಳಿದ್ರು ಅಷ್ಟೇ. ಅವ್ರು ಬರ್ತಾರಂದ ತಕ್ಷಣ ನಾವು ಬಸವಾನಂದರು ಎಲ್ಲ ಹುಡುಗರು ಕೂಡಿ ಕಸನೂ ನಾವೇ ಹೊಡೆದ್ವಿ, ಆಬಳಕದಿ ಇದೆಲ್ಲನೂ ಒರೆಸಿದ್ವಿ. ಅವರಿಗೆ ಸ್ನಾನದ ಕೋಣೆ ಒಂದೇ ತೊಳಿರಿ ಅಂತ ಹೇಳಿದ್ವಿ ಬಸವಾನಂದರಿಗೆ. ಅವರೊಂದು ಅಂಥ ಒಬ್ಬರು ವ್ಯಕ್ತಿಗಳದಾರ. ಅಪ್ಪುಗಳೂ ಸಹಿತ ಅಷ್ಟೇ ಅವ್ರ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡಿದ್ದರು. ಅವರು ನಮ್ಮ ಅಮರೇಶ್ವರ ಮಹಾರಾಜರು ಹೇಳಿದ ಹಾಗ ಗುರು ಸೇವೆಯನ್ನು ಹೇಗೆ ಮಾಡಬೇಕು ಮತ್ತು ಗುರು ಶಿಷ್ಯರಿಬ್ಬರು ಹೆಂಗಿರಬೇಕು ಅನ್ನೋದನ್ನು ನೋಡಿ ಕಲಿಬೇಕಾಗಿತ್ತಂದ್ರೆ ಅದು ಗುರುಮಾಂತಪ್ಪಗಳಿಂದನೇ ಕಲಿಬೇಕಾಗ್ತದೆ. ಈಗೆಲ್ಲ ಗುರುಗಳಲ್ಲಿ ಶಿಷ್ಯರಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯಗಳು ಬಂದಿರ್ತಾವೆ. ಆದರೆ ಇವರಲ್ಲಿ ಮಾತ್ರ ಅದು ಎಂದೂ ಬರಲಿಲ್ಲ. ಅಂಥ ಪೂಜ್ಯರು ಹೋದ ವರ್ಷವೂ ಬಂದಿದ್ದರು, ಈ ವರ್ಷವೂ ಕೂಡ ಬಂದರು. ಬಹಳ ಸಂತೋಷ ಆಗಿದೆ ನಮಗೆಲ್ಲರಿಗೂ. ಮತ್ತು ನಮ್ಮ ಶಂಕರಾನಂದ ಸ್ವಾಮೀಜಿಯವರು ಮೊನ್ನೆ ಇಂಡಿಯಲ್ಲಿ ಪ್ರಾರಂಭ ಮಾಡಿದರು, ಮಧ್ಯದಲ್ಲಿ ಬಂದರು. ಮತ್ತು ನಮ್ಮ ಮುಜುಗೊಂಡವ್ರು ಹೇಳ್ತಿದ್ರು ಇಂಡಿಯವರು, ಶಂಕರಾನಂದ ಸ್ವಾಮೀಜಿಯವ್ರದ್ದು ಎಷ್ಟು ಕಾಳಜಿ ಅಂತಂದ್ರೆ, ಪ್ರವಚನ ಅಂತೂ ನೀವೆಲ್ಲ ನಡೆಸ್ತಾ ಇದ್ದೀರಿ, ನಾವು ನೋಡ್ತಾ ಇದ್ದೀವಿ. ಆದರೆ ಅಲ್ಲಿ ಏನ್ರಿ ಕೊರತೆ ಇದ್ದರೆ ನನಗೂ ಹೇಳ್ರಿ, ನಾವು ಎಲ್ಲ ಅದನ್ನು ವ್ಯವಸ್ಥೆ ಮಾಡ್ತೀವಿ ಅಂತ ಶಂಕರಾನಂದ ಸ್ವಾಮೀಜಿಯವರು ಹೇಳ್ತಿದ್ರು. ಅವರು ಇವತ್ತು ಬಂದು ಈ ಆಶ್ರಮವನ್ನು ನೋಡಿ ಬಹಳ ಸಂತೋಷಪಟ್ಟಾರ. ಮತ್ತು ನಮ್ಮ ಅಮರೇಶ್ವರ ಮಹಾರಾಜರು ಅವರಂತೂ ಅದ್ಭುತ ವ್ಯಕ್ತಿಗಳದಾರ. ಅವರು ಅಲ್ಲಿ ಅಥಣಿ ತಾಲೂಕದಲ್ಲಿ ಒಂದು ಸಣ್ಣ ಊರ ಕೌಲುಗುಡ್ಡ, ಅಲ್ಲಿ ಏನೂ ಇರಲಿಲ್ಲ. ಮತ್ತು ಇವ್ರ ಹತ್ತಿರನೂ ಮೊದಲು ಏನೂ ಇರಲಿಲ್ಲ. ಈಗ ಅಲ್ಲಿ ಹೋಗಿ ನೋಡಿದ್ರೆ ಎಂಥ ಶಾಲೆಯನ್ನು ಕಟ್ಟ್ಯಾರ, ಎಷ್ಟು ಜನ ಮಕ್ಕಳು, ಎಷ್ಟು ಜನ ಶಿಕ್ಷಕರು. ಅದನ್ನು ನೋಡಲಿಕ್ಕೆ ಎಲ್ಲ ದೂರದಿಂದ ಜನ ಬರ್ತಾರೆ. ಅವರು ಒಳ್ಳೆಯ ಹಾಡುಗಾರರು ಕೂಡ. ಅವರಿಗೆ ಈಗ 1 ತಾಸದು ಹಿಂಗೆ ಅರ್ಧ ತಾಸು 1 ತಾಸು ಸಾಲಂಗಿಲ್ಲ, ರಾತ್ರಿ ತುಂಬ ಪ್ರವಚನ ಹೇಳ್ತಾರೆ. ಈಗಿನ್ನೂ ಸ್ವಲ್ಪ ಹೇಳ್ಯಾರ ಇವತ್ತು. ಅವ್ರದ್ದು ಮಾತೃ ವಾತ್ಸಲ್ಯ. ಅವರು ಬರಬೇಕಾಗೈತಿ ನಿಮ್ಮ ಆಶ್ರಮಕ್ಕೆ ಅಂತಿದ್ರು. ನಾವು ಈಗೇ ಅದು ಅವಕಾಶ ಸಿಕ್ಕೈತಿ, ಈಗ ಕಾರ್ಯಕ್ರಮಕ್ಕೆ ಬರ್ರಿ ಅಂತಂದೀವಿ. ಬಹಳ ಸಂತೋಷದಿಂದ ಬಂದರು ಅವರು. ಮತ್ತು ಉಳಿದಂತೆ ಎಲ್ಲ ಸ್ವಾಮೀಜಿಯವರು, ಎಲ್ಲ ಹಿರಿಯರು ತಾವೆಲ್ಲ ಬಂದಿದ್ದೀರಿ ಇವತ್ತು. ನಾಳೆ ಬೆಳಗ್ಗೆ ಕೊನೆಯ ದಿನ ಈ ಕಾರ್ಯಕ್ರಮದ್ದು. 4ನೇ ತಾರೀಕು ನಾವು ಪ್ರಾರಂಭ ಮಾಡೀವಿ. ಈಗ ನಾಳೆ 10ನೇ ತಾರೀಕು ಅದು ಮುಕ್ತಾಯಗೊಳ್ತದೆ. ಅದು ಹೆಂಗೆ ಮುಕ್ತಾಯ ಮಾಡೋದು ಅಂತ ನಮಗೆಲ್ಲರಿಗೂ ಕುತೂಹಲ ಇರ್ತದೆ. ಇಲ್ಲೇ ನಾವು ಮುಕ್ತಾಯ ಮಾಡೋಕೆ ನಮ್ಮದೇನು ತೇರಿಲ್ಲ, ತೇರು ಎಳ್ಯಾಕೆ ರಥ ಇಲ್ಲ, ರಥನೂ ಇಲ್ಲ, ಪಲ್ಲಕ್ಕಿನೂ ಇಲ್ಲ. ಮತ್ತೇನ್ರಿ ದೊಡ್ಡದೊಂದು ಗೋಪುರ ಐತಿ, ಶಿಖರ ಐತಿ, ಹೂವರೆ ಹಾಕೊಂಡಂತ ಅದೂ ಇಲ್ಲ. ಮತ್ತು ಮಲ್ಲಿಕಾರ್ಜುನಪ್ಪಗಳು ಬುದ್ಧೀಜಿಯವರು ಏನು ಮಾಡ್ಯಾರು ಅಂತಂದ್ರೆ, ಉಳಿದವರೆಲ್ಲರೂ ಏನರೇ ಮಾಡಲಿ, ಅವರೆಲ್ಲ ಏನರೇ ಮಾಡಲಿ, ಆದರೆ ನಾವು ಎಲ್ಲ ಜಾತ್ರೆ ಉತ್ಸವಗಳಲ್ಲಿ ಭಾಗವಹಿಸುವುದು ಎದಕ್ಕಂತಂದ್ರೆ ನಾವು ಬದಲಾಗಲಿಕ್ಕೆ, ನಮ್ಮಲ್ಲಿ ಪರಿವರ್ತನೆ ಆಗಬೇಕು. ಇನ್ನು ನಮ್ಮನ್ನು ಪರಿವರ್ತನೆಗೊಳಿಸುವಂಥ ಒಂದು ಸಾಧನೆ ಐತಿ, ಅದು ಏನು ಅಂತಂದರೆ ಜಪಯೋಗ. ಆ ಜಪಯೋಗವನ್ನು ಮಾಡುವುದನ್ನೇ ನಮ್ಮ ವಿಶೇಷತೆ. ನಮ್ಮದು ತೇರು ಎಳೆಯೋದತ್ತಾರಲ್ಲ, ಆ ಕಟ್ಟಿಗೆ ತೇರು ಎಳೆದಲ್ಲ, ಈ ಮನುಷ್ಯನ ಎಳಿಬೇಕಾಗೈತಿ. ಅದು ಎಲ್ಲರೇ ನಾವು ಅಲ್ಲಿ ಹೋಗಿ ಹೂ ಹಾಕೋದಲ್ಲ, ಈ ಮನುಷ್ಯನನ್ನು ಪರಿವರ್ತನೆ ಮಾಡಬೇಕಾಗೈತಲ್ಲ. ಅದಕ್ಕೆ ಮಲ್ಲಿಕಾರ್ಜುನಪ್ಪಗಳವರು 3 ತಾಸು, ಹೌದು, ಯಾವ ಊರಿಗೆ ಹೋಗ್ತಾರೆ ಅಲ್ಲಿ 3 ತಾಸು ಜಪಯೋಗ ಮಾಡ್ತಿದ್ರು. ಅದಕ್ಕೆ ಬುದ್ಧೀಜಿಯವರು ಏನು ಹೇಳಿದಾರೆ ಅಂದರೆ, ಜಪ ಯಜ್ಞನೂ ಅಂತ ಅನ್ಬೇಡ್ರಿ, ಜಪ ಯೋಗ ಅಂತನ್ರಿ ಅಂತ ಹೇಳಿದರು.
ಮತ್ತು ಅದು ಜಪಯೋಗ ಯಜ್ಞ ಅನ್ನಂತಲೇ ಏನರ ತಲೆಯೊಳಗೆ ಬರ್ತೈತಿ ಮನುಷ್ಯನಿಗೆ, ಏನರ ಹಾಕಬೇಕಾಗ್ತೈತಿ, ಏನರ ಕೊಡಬೇಕಾಗ್ತೈತಿ ಅನ್ನುವಂಥ ಭಾವ ಬರ್ತದೆ. ಅದನ್ನೂ ಅನ್ನಕ್ಕೆ ಹೋಗಬೇಡ್ರಿ. ಜಪ ಯೋಗ, ಯೋಗಂತೂ ನಾವೆಲ್ಲರೂ ಮಾಡ್ತೀವಲ್ಲ, ಹಾಗೆ ಇದೊಂದು ಜಪ ಯೋಗ. ಹಿಂದಕ್ಕೆಲ್ಲ ನಾವು ಶಿವಯೋಗ ಮಾಡ್ತಿದ್ರು ಅಂತ ಕೇಳ್ತೀವಲ್ಲ, ನಾವು ಅಂತೀವಿ ಹೆಂಗೆ ರೀ ತಾಸು ತನಕ ಹೆಂಗೆ ಕೂಡ್ತಾರೆ, ಕೈಯಾಗ ಲಿಂಗಾರ ಹಿಡಿದಿರ್ತಾರೆ ಅಥವಾ ಮನಸ್ಸಿನಾಗ ಏನರ ಒಂದು ಚಿತ್ರವನ್ನು ಇಟ್ಕೊಂಡಿರ್ತಾರೆ, ಯೋಗ ಮಾಡ್ತಾರೆ, ಶಿವಯೋಗ ಮಾಡ್ತಾರೆ ಅಂತೀವಲ್ಲ, ತಾಸು ತನಕ ಹೆಂಗೆ ಕೂಡ್ತಿರ್ಬೇಕು ಅಂತೀವಿ. ಅದೇನು ಭಾಳ ಕಠಿಣಿಲ್ಲ. ಈಗ ನಾವು ಎಲ್ಲರೂ ಅದೇವಲ್ಲ, ಮೊಬೈಲ್ ಪ್ರತಿ ದಿವಸ ಎಷ್ಟು ತಾಸು ನೋಡ್ತೀವಿ ಅಂದ್ರೆ, ಅದು ಈಗ ಹೊಸ ಮೊಬೈಲ್ ಬಂದವಲ್ಲ, ಆ ಮೊಬೈಲ್ದಾಗ ಹೇಳ್ತೈತಿ. ಹಳಿ ಸೆಟ್ ಇದ್ದವ್ರಿಗೆ ಹೇಳೋದಿಲ್ಲ ಅದು ಹೊಸ ಸೆಟ್ ತೊಗೊಂಡವ್ರಿಗೆ ಹೇಳ್ತದೆ, ನೀ ಇವತ್ತು 7 ತಾಸು ಬಳಸಿದಿ ಮೊಬೈಲ, 8 ತಾಸು ಬಳಸಿದಿ, ಎಷ್ಟು ಸಲ ಕೈ ಹಚ್ಚಿದಿ, ಎಷ್ಟು ಸಲ ಕಣ್ಣು ಪಿಳಗಿಸಿದಿ ಅಂತ ಅದು ಹೇಳ್ತೈತಿ ಮೊಬೈಲ. 7 ತಾಸು 10 ತಾಸು ಮೊಬೈಲ್ ನೋಡೋರು ಅದಾರಲ್ಲ, ಇವ್ರಿಗೆ ಹೆಂಗೆ ಈಗ ಮೊಬೈಲ್ದಾಗ ರುಚಿ ಐತಿ, ಹಂಗೆ ನಮ್ಮ ಯೋಗಿಗಳಿಗೆ ಶಿವಯೋಗದಾಗ ರುಚಿ ಐತಿ. ಇವ್ರೀಗ ಮೊಬೈಲ್ ನೋಡಿ ಹಾಳಾಗ್ತಾ ಇದ್ದಾರೆ. ಆದರೆ ಅವರು ಶಿವಯೋಗ ಮಾಡಿ ಉನ್ನತಿಯನ್ನು ಸಾಧಿಸಿದರು, ಬಹಳ ದೊಡ್ಡ ಕಾರ್ಯವನ್ನು ಮಾಡಿದರು. ಅದಕ್ಕೆ ನಾವು ಶಿವಯೋಗವನ್ನು ಮಾಡುವುದದ, ಅದು ಕೋಟಿ ಜಪಯೋಗ. ನಿಮಗೆಲ್ಲರಿಗೂ ಒಂದು ವಿನಂತಿ ಏನು ಅಂದ್ರೆ, ಕೋಟಿ ಜಪ ಯಾವಾಗ ಆಗ್ತತಿ ಅಂದ್ರೆ, 1,000 ಜನ 3 ತಾಸು ಬಿಟ್ಟು ಬಿಡದೆ ಹೇಳಿದ್ರೆ 1 ಕೋಟಿ ಜಪ ಆಗ್ತದೆ. ನಮ್ಮದು ಸಂಖ್ಯೆ ಎಷ್ಟರೇ ಇರಲಿ, 1 ಕೋಟಿರೇ ಮಾಡಬೇಕಲ್ಲ ನಾವು. ಅದಕ್ಕೆ ನಾವು ಈಗ 3 ತಾಸು ನಮಗೆ ಕೂಡೋಕ್ಕಾಗೋದಿಲ್ಲ, ಹೆಚ್ಚಿನ ಜನ ಕೂಡುವುದು 1 ತಾಸು ಜಪ ಮಾಡೋದು. ನಾವು ಮೊನ್ನೆ ಇಂಡಿಯಲ್ಲಿನೂ ಮಾಡಿದ್ವಿ, ಇಂಡಿಯವರು ಬಂದಾರೆ ಕೆಲವರು, ಇಂಡಿಯಲ್ಲಿನೂ ಜಪ ಮಾಡಿದ್ವಿ. ಅಲ್ಲಿ ಬೆಳಿಗ್ಗೆ ಥಂಡಿ ಭಾಳ, ಅಂಥ ಥಂಡಿಯಲ್ಲೇ ಎಲ್ಲರೂ ಬಂದರು. ಅದಕ್ಕೆ ನೀವು ನಾಳೆ ಬೆಳಗ್ಗೆ 6 ಗಂಟೆಗೆ ಸರಿಯಾಗಿ ಬರಬೇಕು. 6ರಿಂದ 7ರವರೆಗೆ ಜಪಯೋಗ, 7ರಿಂದ 8ರವರೆಗೆ 1 ತಾಸು ಮತ್ತೆ ಪ್ರವಚನ. ಆನಂತರ 8ರಿಂದ ಅಪ್ಪುಗಳದನ ಅಂತಂದ್ರೆ ಗುರುಗಳದ ಪಾದುಕ ಪೂಜೆ. ಗುರು ಅಂತಂದರೆ ವ್ಯಕ್ತಿ ಅಲ್ಲ ಅವರು. ನಾವು ಗುರುಗಳಲ್ಲಿನೂ ಭೇದ ಮಾಡ್ತೀವಿ, ಶಿಷ್ಯರಲ್ಲಿನೂ ಭೇದ ಮಾಡ್ತೀವಿ. ಈಗ ಜ್ಯೋತಿ ಯಾವುದು ಜ್ಯೋತಿ ಇದ್ದರೆ ಏನು, ಶ್ರೀಮಂತರ ಮನ್ಯಾಗಿಂದ ಒಂದು ದೀಪ ಬೇರೆ ಇರ್ತೈತಿ, ಬಡವ್ರ ಮನ್ಯಾಗಿಂದ ಒಂದು ದೀಪ ಬೇರೆ ಇರ್ತೈತಿ ಅಂತ ಹಿಂಗೆ ಏನರ ಐತಿ ಏನು? ಬುದ್ಧನಲ್ಲಿರುವಂಥ ಜ್ಞಾನ ಒಂದು ಬೇರೆ, ಬಸವಣ್ಣವರಲ್ಲಿರುವಂಥದ್ದು ಒಂದು ಜ್ಞಾನ ಬೇರೆ ಅಂತ ಹಿಂಗೆ ಏನರ ಇರ್ತದೇನು? ಇಲ್ಲ. ಹಾಗೆ ಗುರು ಅಣ್ಣಾವು ಎಲ್ಲರಿಗೂ ಒಬ್ಬನೇ, ಅವರು ಬೇರೆ ಬೇರೆ ರೂಪದಲ್ಲಿ ಬಂದು ನಮಗೆ ಮಾರ್ಗದರ್ಶನ ಮಾಡ್ತಿರ್ತಾರೆ, ಇಷ್ಟೇ ವ್ಯತ್ಯಾಸ. ಅವ್ರಿಗೊಂದು ರೂಪದಲ್ಲಿ ಬಂದ ಉಪದೇಶ ಮಾಡ್ತಾರೆ, ನಮಗೊಂದು ರೂಪದಲ್ಲಿ ಬಂದ ಉಪದೇಶ ಮಾಡ್ತಾರೆ. ಆದರೆ ಗುರು ಮಾತ್ರ ಒಬ್ಬನೇ. ಹಾಗೆ ನಾವು ಅಪ್ಪುಗಳದು ಅಂದ್ರೆ ಗುರುಗಳದ ಪಾದುಕ ಪೂಜೆ ಮಾಡೋದು. ಆ ಬಳಿಕ ಒಂದು ಸಣ್ಣದೊಂದು ಅಪ್ಪುಗಳದನ್ನೇ ಭಾವಚಿತ್ರ ಇಟ್ಟುಕೊಂಡು ಅದಕ್ಕೊಂದಿಷ್ಟು ಹೂ ಹಾಕುವಂಥ ಕಾರ್ಯಕ್ರಮ. ಒಂದಿಷ್ಟು ಭಕ್ತಿನೂ ಬೇಕಲ್ಲ. ಒಂದಿಷ್ಟು ಏನರ ನಾವು ಈಗ ಹೂ ಹಾಕಿದ್ವಿ ಕೊಟ್ಟಿವಿ ಅಂತಂದ್ರೆ, ಒಂದು 4 ಅಕ್ಕಿ ಕಾಳು ಹಾಕಿದ್ವಿ ಅಂದರೆ ಅದೇ ಪೂಜೆ. ಪೂಜೆ ಅಂದರೆ ಏನು? ಕೊಡುವುದು. ನಮ್ಮ ಹತ್ತಿರ ಏನದ ಅದನ್ನು ಕೊಡುವುದು, ಅದಕ್ಕೆ ಪೂಜೆ ಅಂತ ಕರೀತಾರೆ. ಆದ್ದರಿಂದ ನೀವು ನಾಳೆ ಬರುವಾಗ ಸ್ವಲ್ಪ ಮನೆಯೊಳಗಿಂದ ಒಂದು ಹೂವು ತೊಗೊಂಡು ಬರೋದು, ಭಾಳ ಬೇಕಂತಲ್ಲ, ಸ್ವಲ್ಪ ಹೂ ತರೋದು. ಅದು ಇಲ್ಲಿ ಮುಂದೆ ಮಾಡೋಣ ಉತ್ಸವವನ್ನು, ಅಲ್ಲಿ ನೀವು ಅದಕ್ಕೆ ಹೂ ಹಾಕುವಂಥ ಕಾರ್ಯಕ್ರಮ ಇರ್ತದೆ. ಅದಾದ ಬಳಿಕ ಪ್ರಸಾದವನ್ನು ತೆಗೆದುಕೊಂಡು ಹೋಗೋದು. ಇಷ್ಟು ನಾಳಿನ ಕಾರ್ಯಕ್ರಮ. ಮತ್ತು ಈಗ ಸ್ವಲ್ಪ ಜಪ ಯಾವುದಿದು ಪೂಜೆ ಅಂದರೆ ಏನು, ದೀಪೋತ್ಸವ ನಡೀತದೆ. ಅಪ್ಪುಗಳಿಗೆ ಅವರು ಜ್ಞಾನದ ದೀಪ, ಜ್ಞಾನದ ಜ್ಯೋತಿ ಇದ್ದರು. ಅದಕ್ಕೆ ನಾವು ದೀಪ ಹಚ್ಚಿ ಅವರಿಗೆ ನಮಸ್ಕಾರ ಮಾಡುವಂಥ ಕಾರ್ಯಕ್ರಮ ಈಗದ. ನಾವೆಲ್ಲರೂ ಈ ಕಾರ್ಯಕ್ರಮ ಮುಗಿದ ನಂತರ ಒಂದು ಮಕ್ಕಳದೊಂದು ಸಣ್ಣ ಕಾರ್ಯಕ್ರಮ, ಅಪ್ಪುಗಳದೇ ಒಂದು ಪ್ರಸಂಗವನ್ನು ತೋರಿಸ್ತಾರೆ. ಅದನ್ನು ನೋಡಿ ನಾವೆಲ್ಲರೂ ದೀಪವನ್ನು ಬೆಳಗಿಸಿ ಆರತಿ ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಹೋಗಾರೋದೇವಿ. ನಾಳೆ ಜಪಯೋಗಕ್ಕೆ ಮಾತ್ರ ತಾವೆಲ್ಲರೂ ಬರಬೇಕು. ಬೆಳಗ್ಗೆ 6 ಗಂಟೆಗೆ ಸ್ವಲ್ಪ ಥಂಡಿ ಅದ, ಬೆಳಗ್ಗೆ ಹೆಚ್ಚಿರ್ತದೆ, ಈಗ ಕಡಿಮೆ ಅದ. ಅದಕ್ಕೆ ಏನು ಮಾಡಿರಿ ಅಂದರೆ ಹೊಚ್ಕೊಂಡು ಬರ್ರಿ. ಮತ್ತು ನೀವು ಹಾಗೆ ಬರೋದು ಏನರ ನಿಮಗೆ ತೊಂದರೆ ಆಯ್ತಂದ್ರೆ
ಸ್ವಾಮಿಗಳು ಬರ್ರಿ ಅಂದರು, ಹಾದಿವಿ ಹಿಂಗಾಯ್ತಂತ ನನ್ನ ಮೇಲೆ ಹಾಕಕ್ಕೆ ಹೋಗ್ಬೇಡ್ರಿ. ನೀವೆಲ್ಲರೂ ತಲೆಗೆ ಮತ್ತು ಮೈಗೆ ಶಿಸ್ತಾಗಿ ಹೊಚ್ಕೊಂಡು ಬರ್ರಿ. ಹೊಚ್ಕೊಂಡ್ರಿ ಅಂದ್ರೆ ತಂಡಿ ಎಲ್ಲಿ ಬರಬೇಕದು, ಎಲ್ಲಿ ನಿಮ್ಮ ಸಮೀಪ ಬರೋದಿಲ್ಲ. ಅದಕ್ಕೆ ನೀವೆಲ್ಲರೂ ಬರಬೇಕು. ಮತ್ತು ನೀವು ಅನ್ಬೋದು, ಒಂದು ತಾಸು ಜಪ ಮಾಡಿ ದೇವ್ರಿಗೆ ಏನು ಕೇಳೋದು ರೀ ಅಂತ. ನೋಡ್ರಿ, ಏನು ಕೇಳೋದು ದೇವರಿಗೆ? ಈಗ ನಮ್ಮನ್ನು ರಾಜನನ್ನಾಗಿ ಮಾಡು ಅಂತ ದೇವರಿಗೆ ಕೇಳ್ಕೊಂಡಿವಂದ್ರೆ ನಮ್ಮನ್ನು ರಾಜನ ಮಾಡ್ತಾನೆ. ಆದರೆ ನಮ್ಗಿಂತ ಮತ್ತೊಬ್ಬ ಯಾವರೇ ದೊಡ್ಡ ರಾಜ ಇದ್ದಂದ್ರೆ ಅದನ್ನು ಸಮಾಧಾನ ಕೊಡೋದಿಲ್ಲ. ನಮಗೆ ಶ್ರೀಮಂತರನ್ನ ಮಾಡಂತಂದೀವಿ ಅಂದ್ರೆ ಶ್ರೀಮಂತರನ್ನ ಮಾಡಿದ, ಆದರೆ ನಮ್ಗಿಂತ ಮತ್ತೊಬ್ಬ ಯಾವರ ಶ್ರೀಮಂತ ಆದಂದ್ರೆ ಅದನ್ನು ನಮಗೆ ಸಪ್ಪಗನಿಸ್ತೈತಿ. ಸುಂದರ ಮಾಡಂತ ಹೇಳಿದೀವಿ, ನಮಗಿಂತನೂ ಸುಂದರ, ಅವಾಗೂ ತ್ರಾಸ. ಶಕ್ತಿವಂತರಿದ್ರೂ ತ್ರಾಸ. ಈ ಪ್ರಪಂಚದೊಳಗೆ ಏನೇನು ಅದಾವೆ ಇವೆಲ್ಲ ತ್ರಾಸ ಕೊಡ್ತಾವು. ನಮಗೆ ರಾಜ ಪದವಿ ಬೇಡ, ಸಂಪತ್ತು ಬೇಡ, ಭಾಳಷ್ಟು ಆಯುಷ್ಯ ಆರೋಗ್ಯ ಇವು ಯಾವ ಅಷ್ಟು ಅವಶ್ಯಕತೆ ಇಲ್ಲ. ನಮಗೆ ಏನು ಬೇಕು ಏನು ಬೇಡಬೇಕು ಅಂತ ಹಿಂದಿನವ್ರು ಕೇಳ್ಯಾರು ಅಂತಂದ್ರೆ ನಮಗೆ ಮುಕ್ತಿ ಸುಖವನ್ನು ಕೊಡು, ಅದು ಎಲ್ಲರಿಗೂ ಸಮಾನ ಆಗಿರ್ತೈತಿ ಅಂತ. ಮುಕ್ತಿಯನ್ನು ಕೊಡು ನಮಗೆ ಅಂತ ಕೇಳ್ಕೊಳ್ಬೇಕು. ಮುಕ್ತರಾಗಲಿಕ್ಕೆ ನಾವು ಇಲ್ಲಿ ಬಂದಿರುವುದು, ಅದನ್ನು ಪ್ರಾರ್ಥಿಸೋದು. ಇನ್ನು ನಾವು ಅಂತೀವಿ ಒಂದಿಷ್ಟು ರಕ್ಷಣೆ ಮಾಡಂತ ಕೇಳೋಣ ಅಂತ ದೇವ್ರಿಗೆ ಅಂತೀವಿ. ಕೇಳೋಣ ದೇವರಿಗೆ, ನಮ್ಮದು ಸಂಪತ್ತಿಗೆ ಕಳ್ಳರ ಕಾಟ ಆಗೈತೆ ಅಂತ ಹೇಳಿ ಭಾಳ ನಿನ್ನೊಬ್ಬರು ಹೇಳಿದರು. ಭಾಳ ಮಂದಿ ಗಾಬರಿಗ್ಯಾರು. ಇಲ್ಲಿ ಬಂದವ್ರಿಗೆ ಚಿಂತಿರ್ತದೆ, ಮನೆಗೆ ಹೊಳ್ಳಿ ಹೋಗೋದ್ರಾಗ ನಮ್ಮ ಮನೆ ಇರ್ತೈತಿಲ್ಲೋ ಅಂತ ಚಿಂತಿರ್ತದೆ. ನಿಮಗೆ ಒಂದು ಮಾತು ತಿಳ್ಕೊಳ್ಬೇಕು ನೋಡ್ರಿ, ಈಗ ಸಾವು ಹೇಳಲಾರ್ದ ಬರ್ತೈತಿ. ಸಾವ ಯಾರಿಗಾರೆ ನಾಳೆ ಬರ್ತೀನಂತ ಹೇಳ್ತದೆ ಏನೋ ಸಾವ? ನಾವು ಎಷ್ಟು ಎಲ್ಲ ಮುಂಜಾಗ್ರತೆ ವಹಿಸಿಕೊಂಡ್ರೂ ಮಲಗಿದಂಗೆ ಇರ್ತಾನೆ, ಹೋದವ ಆ ಕಡೆ ಹೋಗಿರ್ತಾನೆ. ಸಾವ ಯಾರಿಗೂ ಹೇಳಿ ಬರೋದಿಲ್ಲ. ಅದು ಹಾಗೆ ಸಂಪತ್ತೂ ಸಹಿತ ಬರಬೇಕಂತ ಅನಿಸ್ತಂದ್ರೆ ಅದು ಯಾರಿಗೂ ಹೇಳೋದಿಲ್ಲ, ಮತ್ತು ಹೋಗ್ಬೇಕು ಅನಿಸ್ತಂತಂದ್ರೂ ಯಾರಿಗೂ ಹೇಳಂಗಿಲ್ಲ. ಅದಕ್ಕೆ ನಾವು ಅದರ ಕಡೆ ಬಹಳ ಲಕ್ಷ್ಯ ಕೊಡೋದು ಬೇಡ. ಬಸವಣ್ಣವ್ರು ಏನು ಹೇಳಿದರು? ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರಕು, ಹರ ಮುನಿವ ಕಾಲಕ್ಕೆ ತುಂಬಿದ ಹರಿವಿಗೆ ಕಲ್ಲು ತಾಗಿದಂತೆ ಅಂತ ಹೇಳಿದರು. ದೇವರಿಗೆ ನಮಗೆ ಕೊಡಬೇಕಂತ ಅನಿಸ್ತಂದ್ರೆ ಸಂಪತ್ತ ಬೆನ್ನ ಮೇಲೆ ಸುರಿತದಂದು. ಇನ್ನು ಒಂದು ವೇಳೆ ಕಸ್ಕೊಳ್ಬೇಕಂತ ಅನಿಸ್ತಂದ್ರೆ ತುಂಬಿದ ಹರಿವಿರ್ತದಲ್ಲ, ಹಿಂಗೆ ಒಂದು ಕಲ್ಲು ತಾಗಿದ್ರೆ ಸಾಕು, ಅದಕ್ಕೆ ಎಲ್ಲ ಹರಿವು ಖಾಲಿನ ಆಗಿಬಿಡ್ತದೆ. ಹಂಗಾಗ್ತದೆ. ಯಾರು ನಮ್ಮನ್ನು ಪೊಲೀಸರು ಕಾಯ್ತಾರ, ಯಾರು ಕಾಯ್ತಾರ? ಅವರೂ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಹೊಂಟಾವ, ಇನ್ನು ನಮ್ಮ ಮನೆ ಏನು ಕಾಯ್ತಾರ? ಅದಕ್ಕೆ ನೀವೇನು ಹತ್ರ ಜೋಪಾಸನೆ ಮಾಡೋಕ್ಕೆ ಹೋಗ್ಬೇಡ್ರಿ, ಮತ್ತು ಎಲ್ಲ ತೆಗೆದಿಟ್ಟು ಬಂದಿರಿ. ಇರಲಿ ಅಷ್ಟೇ, ಆದ್ರೆ ಗೊತ್ತಿರಬೇಕು ಕಾಯುವವ ದೇವ್ರದಾನ, ಅವನ ಮೇಲೆ ನಾವು ಭರವಸೆ ನೀಡೋದು. ಇನ್ನು ಕೆಲವ್ರು ಅಂತಾರ, ನಾವೆಲ್ಲ ದೇವ್ರನ್ನ ಜಪ ಮಾಡಿರಿ, ನಾಮಸ್ಮರಣೆ ಮಾಡಿರಿ ಅಂತ ನೀವೆಲ್ಲ ಹೇಳ್ತೀರಿ. ಸಮಾಜದೊಳಗೆ ಎಷ್ಟು ಅನ್ಯಾಯ ನಡೆದದ. ನಮ್ಮಂಥ ಸಣ್ಣ ಹುಡುಗರಿಗೆ ಗೊತ್ತಾಗ್ತೈತಿ. ಯಾರ್ಯಾರ್ದೋ ಭೂಮಿ ಕಸ್ಕೊಳಕತ್ಯಾರ, ಯಾರ್ಯಾರ್ದೋ ಸಂಪತ್ತು ಕಸ್ಕೊಳ್ತಾರ. ಎಷ್ಟು ಅನ್ಯಾಯ ಅತ್ಯಾಚಾರ ಅದ. ಅವ್ರು ಯಾರಿಗೂ ಶಿಕ್ಷಣ ಇಲ್ಲ. ಮತ್ತು ಆ ದೇವರಿಗೆ ಜಪ ಮಾಡಿ ಏನು ಪ್ರಯೋಜನ ಅದ? ಯಾರು ನ್ಯಾಯದಿಂದ ದುಡಿತಾರ ಅವ್ರ ಕಷ್ಟದಾಗದಾರ, ಯಾರು ಅನ್ಯಾಯದಿಂದ ಮಾಡ್ತಾರ ಅವರು ಹಬ್ಬ ಮಾಡಕತ್ಯಾರ. ಇಂಥ ದೇವ್ರನ್ನ ಸ್ಮರಣೆ ಮಾಡಿ ಏನು ಮಾಡೋದೈತಿ ಅಂತಾರ. ಆದ್ರೆ ಗೊತ್ತಿರಬೇಕು ಏನು ಅಂತಂದ್ರೆ, ದೇವ್ರ ಶಿಕ್ಷೆ ಕೊಡ್ತಾನಲ್ಲ ಅವ ಎಲ್ಲರಿಗೆ ಕಾಣಂಗೆ ಕೊಡೋದಿಲ್ಲ. ಈಗ ನಾವೇ ಯಾರಿಗಾರೆ ಶಿಕ್ಷೆ ಕೊಡ್ತಿರ್ತಾರಲ್ಲ ಸರ್ಕಾರದವರು, ಗಲ್ಲಿಗೆ ಹಾಕಾಗ ಮುಖಕ್ಕೆ ಕಪ್ಪು ಬಟ್ಟೆ ಹಾಕಿರ್ತಾರೆ ನೋಡ್ರಿ. ಶಿಕ್ಷೆ ಯಾರು ಕೊಟ್ಟಾರಂತ ಗೊತ್ತಾಗಬಾರ್ದಂತ ಮುಖಕ್ಕೆ ಕಪ್ಪು ಬಟ್ಟೆ ಹಾಕಿರ್ತಾರಲ್ಲ, ಹಂಗೆ ದೇವರು ಸಹಿತ ಅವನು ನಮಗಿಂತ ಹುಷಾರಲ್ಲ. ಶಿಕ್ಷಾ ಕೊಟ್ಟರು ಸಹಿತ ಇವ್ರಿಗೆ ಯಾರಿಗೆ ನಾನೇ ಕೊಟ್ಟನೆಂತ ಗೊತ್ತಾಗಬಾರ್ದಂತ ಅಂಥ ಶಿಕ್ಷೆ ಕೊಡ್ತಾನೆ. ನಿನಗೆ ಬರೀ ಈಗ ನ್ಯಾಯ ಅನ್ಯಾಯ ಅಷ್ಟೇ ಕಾಣ್ತದೆ, ಆದರೆ ನಾವು ಕೊಡುವಂಥ ಶಿಕ್ಷೆ ಕಾಣೋದಿಲ್ಲ. ನೀನು ನ್ಯಾಯ ಅನ್ಯಾಯ ಯಾಕೆ ಕಾಣ್ತೈತಿ ಅಂದ್ರೆ ಅದನ್ನು ನೋಡಿ ಕಲ್ಕೋ, ಇಲ್ಲಾದ್ರೆ ಶಿಕ್ಷೆ ನಿನಗೆ ನಾ ಕಾಣಲಾರ್ದಂಗೆ ಕೊಡ್ತೀನಿ ಅಂತ ದೇವ್ರು ಹೇಳ್ತಾನೆ. ಅದಕ್ಕಾಗಿ ನಾವು ಅವನ ಮೇಲೆ ಆರೋಪಣೆ ಮಾಡೋದು ಬೇಡ. ಸುಮ್ಮನೆ ನಾವು ಜಪ ಮಾಡೋದು,
ನಮ್ಮ ಮನಸ್ಸನ್ನು ಚೆಂದಾಗಿಟ್ಟುಕೊಳ್ಳೋದು. ಬೇಡಬೇಕಂತಲೇ ಇಲ್ಲ, ಏನೂ ಬೇಡೋ ಅವಶ್ಯಕತೆ ಇಲ್ಲ, ಮತ್ತು ಬೇಡಿದ್ರೆ ಯಾರೂ ಕೊಡೋದೂ ಇಲ್ಲ. ಈಗ ನಿಮಗೆ ನಾ ಬೇಡ್ನಿ ಅಂದರೆ ನೀವೇನೂ ಕೊಡೋದಿಲ್ಲ, ನನಗೆ ನೀವು ಏನು ಬೇಡ್ರು ನಾನು ಕೊಡೋದಿಲ್ಲ. ಈಗ ನಾವು ಪ್ರಧಾನಮಂತ್ರಿಗೆ ಹೋಗಿ ಕೇಳಿದೆವು ಅಂತ ಇಟ್ಕೊಡ್ರಿ, ನನಗೆ ಪ್ರಧಾನಮಂತ್ರಿ ಮಾಡಿರಿ, ನನಗೆ ಪ್ರಧಾನಮಂತ್ರಿ ಮಾಡಿರಿ ಅಂತಂದ್ರೆ ಪ್ರಧಾನಮಂತ್ರಿ ಮಾಡ್ತಾರ? ನನಗೆ ಯಾರೇ ಮಾಡ್ತಾರ? ಮಾಡೋದಿಲ್ಲ. ನೀವೇ ಈಗ ಒಂದು ಓಟ್ ಹಾಕಬೇಕಾದ್ರೂ ಎಷ್ಟು ಸಲ ಅವ್ರು ಎಡ್ತಾಕ್ತಾರೆ. ನಿಮಗೊಂದು ಓಟ್ ಕೊಡಬೇಕಾದ್ರೂ ರೊಕ್ಕ ಕೊಡ್ತಾರೆ, ಮತ್ತೇನೋ ಮಾಡ್ತಾರೆ, ಎಲ್ಲ ಮಾಡ್ತಾರಲ್ಲ. ಮತ್ತು ಕೊನೆಗೆ ಏನು ಮಾಡ್ತೀರಿ ನೀವು? ಯಾವಾಗ ಯಾರಿಗೆ ಹಾಕ್ತೀರಿ ಅಂದರೆ ನಿಮ್ಮ ಹೃದಯದೊಳಗೆ ಯಾರ ಬಗ್ಗೆ ಒಲವು ಬರ್ತದೆ ಅವ್ರಿಗೆ ಹಾಕ್ತಿರಲ್ಲ. ರೊಕ್ಕ ತೊಗೊಂಡ್ರು ಮತ್ತು ಅವ್ರಿಗೆ ಹಾಕೋದು. ಇದು ಹೆಂಗೆ ಮಾಡ್ತಿರಲ್ಲ, ಹಂಗೆ ದೇವರು ನಮ್ಮಂಗೆ ಮಾಡ್ತಿರ್ಬೇಕು. ಅವನ ಮನಸ್ಸಿಗೆ ಬರಬೇಕು. ಬರೀ ಹಿಂಗೆ ಮ್ಯಾಲೆ ನೋಡ್ರಿ ಅವ್ನು ಗೊತ್ತು ತಿಳ್ಕೊಳ್ಳೋದಿಲ್ಲ, ಸುಮ್ಮ ಹ್ಞೂ ಅಂತಾನೆ ಅವನು. ಮತ್ತು ಯಾರಿಗೇನು ಮಾಡಬೇಕು ಅದನ್ನೇ ಮಾಡ್ತಿರ್ತಾನೆ. ಅದಕ್ಕೆ ನಾವು ಬೇಡೋದು ಬೇಡ, ಅವನೇ ನಮಗೆ ಕೊಡ್ತಾನೆ. ಅವ ಏನು ಕೊಡ್ತಾನೆ ಅದನ್ನು ತೋಳೋದು. ಇನ್ನೊಂದು ನಾವು ಒಂದು ವೇಳೆ ಬೇಡುವುದ ಅಂತ ನಮಗೆ ಅನಿಸ್ತಂದ್ರೆ ಮುಕ್ತಿ ಅಂತೂ ಬೇಡೋಣ. ಅದ್ರ ಜೋಡಿ ಇನ್ನೊಂದು ನಾವು ಏನು ಬೇಡಬೇಕು ಅಂದ್ರೆ, ನಮಗೇನು ಸಂಪತ್ತು ಇರ್ದಿದ್ರು ನಡೀತದ, ಅಧಿಕಾರ ಇರ್ದಿದ್ರು ನಡೀತದ, ಆದರೆ ಏನು ಬೇಕು ಅಂತಂದರೆ ನಮ್ಮಲ್ಲಿ ಪ್ರೀತಿ ಪ್ರೇಮ ಅನ್ನುವಂಥದ್ದೊಂದು ಬೇಕು. ಈಗ ನೋಡ್ರಿ, ಒಬ್ಬ ಹೆಣ್ಣು ಮಗಳ ಜೀವನ ಯಾವಾಗ ಸಾರ್ಥಕ ಆಗ್ತೈತಿ ಅಂದರೆ, ದೊಡ್ಡ ಶ್ರೀಮಂತರ ಮನೆಗೆ ಕೊಟ್ಟರೆ ಸಾರ್ಥಕ ಆಗೋದಿಲ್ಲ, ದೊಡ್ಡ ನೌಕರಿ ಮಾಡೋವನಿಗೆ ಕೊಟ್ಟರು ಸಾರ್ಥಕ ಆಗೋದಿಲ್ಲ, ಮತ್ತು ಭಾರೀ ಗಳಿಸಿದವ ಅದಾನಂತಂದ್ರೂ ಅಧಿಕಾರದಲ್ಲಿ ಅದಾನಂತರೂ ಆಗೋದಿಲ್ಲ. ಯಾವಾಗ ಆಕೆ ಸಂತೋಷ ಪಡ್ತಾಳಂದ್ರೆ, ಗಂಡ ಆಕೆನನ್ನು ಪ್ರೀತಿಸಬೇಕು, ಆಕೆ ಗಂಡನನ್ನು ಪ್ರೀತಿಸಬೇಕು. ಗಂಡನ ಪ್ರೀತಿ ಇರಲಾರ್ದಂಥ ಶ್ರೀಮಂತ ಮನೆ ಆ ಹೆಣ್ಮಗಳಿಗೆ ನರಕ ಆಗ್ತದೆ. ಗಂಡನ ಪ್ರೀತಿ ಇರಲಾರ್ದಂಥ ಅಧಿಕಾರವಂತನ ಮನೆ ಆ ಹೆಣ್ಮಗಳಿಗೆ ನರಕ ಆಗ್ತದೆ. ಪ್ರೀತಿತ್ತು ಅಂದರೆ ಗುಡಿಸಲ್ದಾಗನೇ ಸಂತೋಷ ಪಡ್ತಾಳೆ. ಹಾಗೆ ನಮ್ಮ ಜೀವನ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇರಬೇಕು, ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀವಿ ಅಂದರೆ ನಮ್ಮ ಜೀವನ ಸ್ವರ್ಗ ಆಗ್ತದೆ. ನಂದೇನೋ ವೈಭವ ಸಾಕಷ್ಟು ಐತಿ, ಆದರೆ ಯಾರೂ ಪ್ರೀತಿಸೋರಿಲ್ಲ. ತೊಗೊಂಡು ವೈಭವ ತೊಗೊಂಡು ಏನು ಮಾಡೋದು? ನಿಮ್ಮದು ಭಾರಿ ವೈಭವ ಅದ, ಆದರೆ ಯಾರೂ ಮಾತಾಡಿಸೋರಿಲ್ಲ, ತೊಗೊಂಡು ಏನು ಮಾಡೋದು? ಆದ್ದರಿಂದ ಪ್ರೀತಿಯನ್ನು ಕೊಡು ಭಗವಂತನೇ, ನಮ್ಮಲ್ಲಿ ವಾತ್ಸಲ್ಯವನ್ನು ತುಂಬು ಅಂತ ನಾವು ಬೇಡ್ಕೊಳ್ಬೇಕು. ಮೊನ್ನೆ ಒಬ್ಬ ಕೇಳ್ತಿದ್ದ ನನಗೆ, ಅವನದು ಮದುವೆ ಆಗಾಕತ್ತಿತ್ತು. ಆವತ್ತನೇ ಆ ಊರಾಗ ಒಬ್ಬರು ತೀರ್ಕೊಳ್ಬಾರ್ದ, ಅವ ಇದು ಅಶುಭ ಆಯ್ತು ರೀ ಅಂತಂದ. ಅದಕ್ಕೆ ಈ ಊರು ಇವತ್ತು ತೀರ್ಕೊಂಡಾರ, ಈ ಊರು ಹದ್ದ ಬಿಟ್ಟು ಮದುವೆ ಮಾಡ್ಕೊಳ್ತೀವಿ ಅಂತಂದ. ಆಯ್ತಪ್ಪ ಮಾಡ್ಕೋ, ಪಾಪ ಅವರು ದುಃಖದಾಗ ಅದಾರ. ಈಗ ನಾವು ಸಂತೋಷ ಇರೋದು ಬೇಡ ಅಷ್ಟೇ, ಅದ್ರದ್ದು ಅದೇನು ಅಶುಭ ಅಲ್ಲ. ಅವ್ರು ತೀರ್ಕೊಂಡಾಗ ನಾವು ಹೆಂಗೆ ಇದೇನು ಬಾರಿಸೋದು ಇರ್ತದಲ್ಲ, ಹೆಂಗೆ ಭಾಜೆ ಬಾರ್ಸಕ್ಕೆ ಹೆಂಗೆ ಆಗ್ತೈತಿ? ಅವ್ರು ಅಳಕತ್ಯಾರ. ಅದಕ್ಕೆ ಒಂದಿಷ್ಟು ಹಿಂದಿನ ಹಿರಿಯರು ಮಾಡ್ಯಾರ, ಅದೇನು ಅಶುಭ ಅಲ್ಲ ಅಂತಂದೆ ನಾನು. ಹೇಳ್ರಿ ಅದು ಅಶುಭನೇ ಆಗ್ತೈತಿ ಅಂದ. ಅವಾಗ ನಾ ಹೇಳಿದೆ, ಅದು ಅಶುಭ ಆಗೋದಿಲ್ಲ. ಯಾವ ಊರಾಗ ಅಶುಭ ಅಂದ್ರೆ ಸತ್ತು ಊರು ಅಶುಭ ಅಲ್ಲ. ಯಾರೇ ತೀರ್ಕೊಂಡ್ರಂದ್ರೆ ನಮಗೆ ಅಶುಭ ಆಗೋದಿಲ್ಲ. ಯಾವ ಊರಾಗ ಪ್ರೀತಿ ಸತ್ತದ, ಯಾವ ಊರಾಗ ವಾತ್ಸಲ್ಯ ಸತ್ತದ, ಯಾವ ಊರಾಗ ಪರಸ್ಪರನ್ನು ಗೌರವಿಸುವುದು ಸತ್ತೈತಲ್ಲ, ಆ ಊರು ಅಶುಭ ಇರ್ತದೆ. ಆ ಊರು ಬಿಟ್ಟು ಮಾಡ್ಕೊಂಡು ಮದ್ವೆ ಚಲೋ ಆಗ್ತೈತಿ ಅಂತ. ಯಾರಿಗೆ ಯಾರೂ ಗೌರವಿಸೋರೇ ಇಲ್ಲ, ಅಂಥ ಊರಾಗ ಅಶುಭ ಅಲ್ಲೇನದು. ಆದ್ದರಿಂದ ನಾವು ಪ್ರೇಮ ಭಕ್ತಿಯನ್ನು ಅವನಿಗೆ ಕೇಳೋಣ, ಅದಕ್ಕಾಗಿ ಜಪಯೋಗವನ್ನು ಮಾಡೋಣ. ನೀವೆಲ್ಲ ಆ ತಯಾರಿಯಲ್ಲಿ ಬರ್ರಿ. ಎಲ್ಲ ಹಿರಿಯರು ಮತ್ತು ಸಣ್ಣವರು ಈ ಕಡೆ ಕುಳಿತವ್ರೆಲ್ಲರೂ ಟೊಪ್ಪಿಗೆ ಹಾಕ್ಕೊಂಡು ಬರಬೇಕು. ನಾಳೆ ಒಂದು ಉತ್ಸವ ಅದು, ಹನಿಗೆ ಏನರೇ ಹಚ್ಕೊಂಡು ಬರಬೇಕು. ಏನಾರೇ ಹಚ್ಕೊಡ್ರಿ, ಒಟ್ಟು ಹನಿಗೆ ಹಚ್ಕೊಳ್ಳೋದು ಮತ್ತು ತಲೆ ಮೇಲೆ ಟೊಪ್ಪಿಗೆ ಹಾಕ್ಕೊಂಡು ಬರಬೇಕು. ನೀವು ಹೊಳ್ಳಿ ಮನೆಗೆ ಹೋದ್ರಿ ಅಂದರೆ, ಮನ್ಯಾನವರು ಇವರು ಆಶ್ರಮಕ್ಕೆ ಹೋಗಿದ್ರು, ಜಪಯೋಗಕ್ಕೆ ಹೋಗಿದ್ರು ಅಂತ ನಿಮ್ಮನ್ನು ನೋಡಿ ತಿಳ್ಕೊಳ್ಬೇಕು. ಅವ್ರು ನಿಮ್ಮನ್ನು ನೋಡಿ ಎಲ್ಲಿ ಹೋಗಿದ್ರಿ ಅಂತ ಕೇಳಿದ್ರೆ ಅಂದರೆ ಗಾಬರಿ ಆಗಬಾರ್ದು. ಅದಕ್ಕೆ ನಾಳೆ ಒಂದು ಉತ್ಸವ ಅಪ್ಪುಗಳದ್ದು, ಅದು ಅವ್ರದ್ದೊಂದು ಮರಣವೇ, ಶರಣರದ್ದು ಮರಣವೇ ಮಹಾನವಮಿ. ದುಃಖ ಅಂತಲ್ಲ. ಅಪ್ಪುಗಳು ಇಲ್ಲಿವರೆಗೆ ಗುರುಮಾಂತ ಅಪ್ಪುಗಳು ಏನು ಹೇಳಿದ್ರು, ಅವ್ರು ಎಲ್ಲಿ ಹೋಗಿಲ್ಲ. ಪ್ರಾಣಶಕ್ತಿ ಅದು ನಾಶ ಆಗೋದಿಲ್ಲ, ಜೀವಶಕ್ತಿ ಅದಕ್ಕೆ ಸಾವಿಲ್ಲ, ಆತ್ಮ ಯಾವಾಗಲೂ ಇರುವಂಥದ್ದು. ಅವ್ರು ಇರದೇ ಇದ್ದರೆ ಇದೆಲ್ಲ ಹೆಂಗೆ ಆಗ್ತಿತ್ತು? ಅದು ಈಗ ಅಷ್ಟೇ ಅಲ್ಲ, ಅವ್ರು ಇನ್ನೂ ಮುಂದೂ ಅನೇಕ ವರ್ಷಗಳವರೆಗೆ ಅವ್ರ ಶಕ್ತಿ ಕೆಲಸ ಮಾಡ್ತದೆ. ಅದಕ್ಕಾಗಿ
ತಾವೆಲ್ಲರೂ ನಾಳೆ ಜಪಯೋಗಕ್ಕೆ ಬನ್ನಿ. ಈಗ ಅದೊಂದು ಸಣ್ಣದೊಂದು ರೂಪಕವನ್ನು ನೋಡೋಣ. ಎಲ್ಲ ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು.